ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಟಿಫಿಕೇಶನ್ ಕೇಳತ್ತಿದ್ರಿ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳು ನೀನು ಏನೈತಿ ಯಾವುದಂದ್ರೆ ಅರಣ್ಯ ಇಲಾಖೆಯಿಂದ ಹೊಸದಾಗಿ ಒಂದು ನೋಟಿಫಿಕೇಶನ್ ಆಗಿರ್ತೈತಿ. ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ನೋಡಿರ್ತೀರಿ. ಕೆಲವೊಂದು ವಿದ್ಯಾರ್ಥಿ ಐತಿ ನೋಟಿಫಿಕೇಶನ್ ನೋಡಿರಂಗಿಲ್ಲ. ಯಾರು ನೋಡಿಲ್ಲ ಅಂತ ವಿದ್ಯಾರ್ಥಿಗಳು ಐತಿ ಈ ವಿಡಿಯೋ ನೋಡ್ರಿ. ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ನಿಮಗೆ ಎಲ್ಲರೂ ಕೂಡ ಗೊತ್ತಿರೋಂಗೆ ಏನೈತಿ, ಅದಕ್ಕೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ, ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಸೊ ಇದ್ರ ಜೊತೆಗೆ ಮೇನಾಗಿ ಏನಂದ್ರೆ ಫಿಸಿಕಲ್ ಇದ್ದಿರ್ತೈತಿ. ಫಿಸಿಕಲ್ ಯಾರು ಪಾಸ್ ಆಗ್ತೀರಿ ಅವ್ರು ಡೈರೆಕ್ಟ್ ಸೆಲೆಕ್ಟನ ಜಸ್ಟ್ ಐತಿ ಫಿಸಿಕಲ್ ಹೆಸರು ಪಾಸ್ ಆಗೋದು ಇದ್ದಿರ್ತೈತಿ. ಅದಕ್ಕೆ ಮತ್ತು ಪುರುಷರು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇಬ್ಬರಿಗೆ ಅವಕಾಶ ಐತಿ. ಈಗ ಪುರುಷರಿಗೆ ಏನೈತಿ ಫಿಸಿಕಲ್ ಬೇರೆ ಇದ್ದಿರ್ತೈತಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅವರು ಫಿಸಿಕಲ್ ಬೇರೆ ಇದ್ದಿರ್ತೈತಿ. ಇದ್ರ ಬಗ್ಗೆ ಏನೈತಿ ಸಂಪೂರ್ಣವಾಗಿ A to Z ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದು ಏನಪ್ಪ ತನ್ನ ಚಾನಲ್ ಫಸ್ಟ್ ಟೈಮ್ ಮಾಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಟುರಿ. ಯಾಕಂದರೆ ಏನೇ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಶನ್ ಆತಂದ್ರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಸೊ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಇದು PDF ಇದ್ರ ಡೈರೆಕ್ಟ್ ಅಪ್ಲೈ ಮಾಡ್ಲಿಕ್ಕ ಎರಡು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ನೋಡ್ರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಯಾಕಂದರೆ ಡೈರೆಕ್ಟ್ ಅರ್ಜಿ ಸಲ್ಸಕ್ಕೆ ಈಸಿ ಆಕೈತಿ ನಿಮಗೆ. ಇಲ್ಲಿ ನೋಡ್ರಿ ವಿದ್ಯಾರ್ಥಿ ಇದನ್ನ ಸ್ಕ್ರೀನ್ ಮೇಲೆ ಹಾಕಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗೋಣ. ಇಲ್ಲಿ ನೋಡ್ಬೋದು ಇಲ್ಲಿ ಏನು ಕೊಟ್ಟಾರ ಅಂದರೆ ಈಗ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ನೋಡ್ರಿ. ಮೊದಲ 23/3/2026 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಈಗ ಬರೋ 23ನೇ ತಾರೀಕು ಏನೈತಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಅದಾದಮೇಲೆ ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ, ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 6/5/2026. ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ನಿಮ್ಗೆ ಭಾಳ ಒಂದು 14ರಿಂದ 15 ದಿನ ಅಷ್ಟು ಟೈಮಿಂಗ್ ಇದ್ದಿರ್ತೈತಿ. ಅಷ್ಟರೊಳಗೆ ನೀವು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗೈತಿ. ಮತ್ತು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿರಿ. ನಿಮ್ಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಮತ್ತು ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ನೋಡಿರಿ 6/5/2026. ಇದು ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಕೊನೆಯ ದಿನಾಂಕ. ಸೊ ಅದೇ ರೀತಿಯಾಗಿ ಕರೆಕ್ಷನ್ ವಿಂಡೋ. ಈಗೇನಾದರೂ ನೀವು ಸಪೋಸ್ ಆಗಿ ಏನಾದರೂ ಅಪ್ಲಿಕೇಶನ್ ಹಾಕುಂದು ಏನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂದರೆ ನಿಮ್ಮ ನೇಮ್ ಇದ್ದಲ್ಲಿ ನಿಮ್ಮ ಫಾದರ್ ನೇಮ್ ಹಾಕೋದು ಅಥವಾ ಮದರ್ ನೇಮ್ ಹಾಕೋದು ಅಥವಾ ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಮಾಡೋದು ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಏನಾದರೂ ಅಪ್ಲೋಡ್ ಮಾಡಲಿ ಏನಾದರೂ ಬೇರೆ ಡಾಕ್ಯುಮೆಂಟ್ಸನ್ನ ಅಪ್ಲೋಡ್ ಮಾಡಿದ್ರೆ ಅಂದರೆ ಅದನ್ನು ತಿದ್ದುಪಡಿ ಮಾಡ್ಕೊಳಕ್ಕೆ ಟೈಮಿಂಗ್ ಇದೆ. 7/5/2026 13/5/2026 ನಿಮ್ಗೆ ಟೈಮಿಂಗ್ ಇದ್ದಿರ್ತೈತಿ. ಏನಾದರೂ ನೀವು ಚೇಂಜಸ್ ಮಾಡ್ಕೋದಂದ್ರೆ ಚೇಂಜಸ್ ಮಾಡ್ಕೋಬೋದು. ಮತ್ತು ಫಿಸಿಕಲ್ ಟೆಸ್ಟ್ ಇಲ್ಲಿ ನೋಡಿರಿ ಡೇಟ್ಸ್ ಶಾಲ್ ಬಿ ಪಬ್ಲಿಷ್ಡ್ ಎಟ್ ಅ ಲೇಟರ್ ಸ್ಟೇಜ್. ನಿಮಗೇನೈತಿ ಡೇಟ್ಗಳನ್ನ ಪಬ್ಲಿಷ್ ಮಾಡ್ತಂತ ಕೊಟ್ಟಿರ್ತಾರೆ. ಇದು ಯಾವ್ದಂದ್ರೆ ಫಿಸಿಕಲ್ ಯಾವಾಗ ಡೇಟ್ ಪಬ್ಲಿಷ್ ಆಕೈತಿ ಅದ್ರ ಬಗ್ಗೆ ನೆಕ್ಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ ಮೇನಾಗಿ ಬಂದ್ಬಿಟ್ಟು ಇದಕ್ಕೆ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು, ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದ್ರೆ ಇಲ್ಲಿ ಒಂದನೇದಾಗಿ ನೋಡಿರಿ ಜಸ್ಟ್ 10ನೇ ತರಗತಿ ಪಾಸಾಗಿರ್ಬೇಕು. ಸೊ ಇದ್ರ ಜೊತೆಗೆ ಶುಡ್ ಕ್ವಾಲಿಫೈ ಇನ್ ದ ಫಿಸಿಕಲ್ ಟೆಸ್ಟ್, ಫಿಸಿಕಲ್ ಪಾಸ್ ಆಗಬೇಕು. ಒಂದೇ ನೋಡಿರಿ ಜಸ್ಟ್ 10ನೇ ತರಗತಿ ಯಾರ್ದಾಗಿರ್ತೈತಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಸಿಂಪಲಾಗಿ ಹೇಳೋದಂದ್ರೆ ಇಲ್ಲಿ ನೋಡಿರಿ ಎರಡನೇ ದಿನ ಶುಡ್ ಕ್ವಾಲಿಫೈ ಇನ್ ದ ಫಿಸಿಕಲ್ ಟೆಸ್ಟ್. ಏನಂದರೆ ಫಿಸಿಕಲ್ ಕ್ವಾಲಿಫೈ ಆಗಬೇಕು. ಮಸ್ಟ್ ಹ್ಯಾವ್ ಕೂಡ ಫಿಸಿಕ್ಯೂ ಅಂದರೆ ಒಂದೇ ನೋಡಿರಿ ಇದಕ್ಕೆ 10ನೇ ತರಗತಿ ಆಗಿತ್ತಂತ ಅರ್ಜಿಯನ್ನು ಸಲ್ಲಿಸ್ರಿ. ಫಿಸಿಕಲ್ ತಿಳಿಸ್ಕೊಡ್ತಾನೆ. ಜಸ್ಟ್ ನೀವು ಅದನ್ನೇನು ಫಿಸಿಕಲ್ ಪಾಸ್ ಮಾಡಿರಿ ಅಂದರೆ ಡೈರೆಕ್ಟ್ ಸೆಲೆಕ್ಷನ್ ಇದ್ದಿರ್ತೈತಿ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ವಯಸ್ಸಿನ ಮಿತಿ ಇಲ್ಲಿ ಮೇಲ್ದವ್ರಿಗೆ 18ರಿಂದ 33 ವರ್ಷ ಇದ್ದಿರ್ತೈತಿ. ಮಿನಿಮಮ್ 18, ಮ್ಯಾಕ್ಸಿಮಮ್ 33 ಇದು ಮೇಲ. ಸೊ ಅದೇ ರೀತಿಯಾಗಿ ಫಿಮೇಲ್ದವ್ರು ನೋಡಿರಿ 18ರಿಂದ 38 ವರ್ಷ ಇದು ಫಿಮೇಲ. ಸೊ ಇದ್ರ ಜೊತೆ ನಿಮಗೆ ಏನಂದ್ರೆ ಏಜ್ ರಿಲ್ಯಾಕ್ಷನ್ ಕೂಡ ಇದ್ದಿರ್ತೈತಿ. ಈಗ SC ST ವರ್ಗದ ಅಭ್ಯರ್ಥಿಗಳು ಇದ್ರೆ ಅಂದರೆ ನಿಮ್ಗೆ 5 ವರ್ಷ ಅಂದರೆ ನೀವು 38 ವರ್ಷ ತನಕ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದೇ ರೀತಿಯಾಗಿ OBC ಅವ್ರು ಇದ್ರೆ ಅಂದರೆ ನಿಮಗೆ 3 ವರ್ಷ, ನಿಮ್ಗೆ 36 ವರ್ಷ ತನಕ ಇವರ ಇಲ್ಲಿ ನೋಡಿರಿ SC ST ವರ್ಗದ ಅಭ್ಯರ್ಥಿಗೆ ಇದ್ರೆ ಅಂದರೆ ನಿಮ್ಮ 38 ವರ್ಷ, ಫಿಮೇಲ್ದವ್ರು ಇದ್ರೆ ಅಂದರೆ 43 ವಯಸ್ಸು ತನಕ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿರಿ ಯಾರೆಲ್ಲ ವಯಸ್ಸೇನೈತಿ ಸರ್ ನಾನು ವಯಸ್ಸನ್ನು ಮುಗಿದವ್ರಿ ಅನ್ನುವಂಥ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿರಿ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 38, 43 ಈ ರೀತಿಯಾಗಿ ವಯಸ್ಸಿದ್ದಿರ್ತೈತಿ. ಇಲ್ಲಿ ನೋಡಿರಿ ಅದೇ ರೀತಿಯಾಗಿ OBC ಅವ್ರದ್ದು 41 ವರ್ಷ ತನಕ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ರೀತಿಯಾಗಿ ನಿಮಗೆ ವಯಸ್ಸನ್ನು ಸಡಲಿಕ್ಕೆ ಇದ್ದಿರ್ತೈತಿ. ಜಸ್ಟ್ ಏನೈತಿ 10ನೇ ತರಗತಿ ಪಾಸ್ ಆಗಿತ್ತು ಅಂದರೆ ಅರ್ಜಿಯನ್ನು ಸಲ್ಲಿಸ್ರಿ. ಇದರ ಅಪ್ಲೈ ಮಾಡ್ಲಿಕ್ಕೆ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇದ್ದಿರ್ತೈತೆ ನೋಡಿರಿ. ವಿದ್ಯಾರ್ಥಿಗಳು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಚಾರ್ಜಸ್ ಬಗ್ಗೆ ಬರೋದಾದರೆ ನಿಮಗೆ ₹100 ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು ಯಾರಿಗೆ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ ಇಲ್ಲಿ ನೋಡ್ಬೋದು ವುಮೆನ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ಡ್ ಟ್ರೈಬ್ಸ್ ST ಎಲಿಜಿಬಲ್ ಫಾರ್ ರಿಸರ್ವೇಷನ್ ಆರ್ ಎಕ್ಸಮ್ಟೆಡ್ ಫಾರ್ ದ ಪೇಮೆಂಟ್ ಫೀ. ಇಲ್ಲಿ ನೋಡಿರಿ ST ಮತ್ತು ವುಮೆನ್ಸ್ದವ್ರಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ. ಇವ್ರನ್ನ ಬಿಟ್ಟು ಉಳಿದಂಥ ಅಭ್ಯರ್ಥಿಗಳಿಗೆ ₹100 ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ನೀವು ಇದನ್ನು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತಿ. ಸೊ ಅದೇ ರೀತಿಯಾಗಿ ಮೋಡ್ ಆಫ್ ಸೆಲೆಕ್ಷನ್ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತದೆ ಅಂದರೆ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿನ ಜಸ್ಟ್ ಏನೈತಿ ಫಿಸಿಕಲ್ ಪಾಸ್ ಆಗಬೇಕು. ಫಿಸಿಕಲ್ದಾಗ 3 ಸ್ಟೇಜ್ ಇರ್ತೈತಿ. 1, 2, 3 ಸ್ಟೇಜ್ ಇದಿರ್ತೈತಿ. ಇವು ಏನಾದರೂ ಸ್ಟೇಜ್ ನೀವು ಏನಾದರೂ ಪಾಸ್ ಆದ್ರೆ ಅಂದರೆ ಡೈರೆಕ್ಟ್ ಸೆಲೆಕ್ಟರ್ ನೀವು
ಡೈರೆಕ್ಟ್ ಏನೈತಿ ಸೆಲೆಕ್ಟನ. ಇಲ್ಲಿ ನೋಡಿರಿ ಒಂದೇದ ರನ್ನಿಂಗ್ ಟೆಸ್ಟ್ ಇದ್ದಿರ್ತೈತಿ. ಮೇಲ್ದವ್ರಿಗೆ 10 ಕಿಲೋಮೀಟ್ರ್ ರನ್ನಿಂಗ್ ಇದ್ದಿರ್ತೈತಿ ಮತ್ತು ಫಿಮೇಲ್ದವ್ರಿಗೆ 8 ಕಿಲೋಮೀಟ್ರ್ ರನ್ನಿಂಗ್ ಇದ್ದಿರ್ತೈತಿ. ಎಷ್ಟಂದ್ರೆ ಮೇಲ್ದವ್ರಿಗೆ 10 ಕಿಲೋಮೀಟರ್ ರನ್ನಿಂಗ, ಸೊ ಅದೇ ರೀತಿಯಾಗಿ ಮೇಲ್ದವ್ರಿಗೆ 10 ಕಿಲೋಮೀಟರ್ ರನ್ನಿಂಗ, ಫಿಮೇಲ್ದವ್ರಿಗೆ 8 ಕಿಲೋಮೀಟರ್ ರನ್ನಿಂಗ್ ಇದ್ದಿರ್ತೈತಿ. ಇದು ಒಂದೇದಾಯ್ತು. ಸೊ ಅದೇ ರೀತಿಯಾಗಿ ಎರಡನೇ ಸ್ಟೇಜ್ ನೋಡ್ರಿ ಲಾಂಗ್ ಜಂಪ್ ಇದ್ದಿರ್ತೈತಿ. ಮೇಲ್ದವ್ರಿಗೆ ಜನರಲ್ ಮತ್ತು ಒ ಬಿ ಸಿ ಅದರೊಳಗೂ ಮತ್ತು ಕ್ಯಾಟಗರಿ ವೈಸ್ ಇದು ಮಾಡ್ಯಾರ. ಏನಂದರೆ ಕ್ಯಾಟಗರಿ ವೈಸ್ ಬೇರ್ಪಡೆ ಮಾಡ್ಯಾರ. ಇಲ್ಲಿ ನೋಡ್ರಿ ಜನರಲ್ ಮತ್ತು ಒ ಬಿ ಸಿದವ್ರಿಗೆ 12 ಫೀಟ್ ಏನೈತಿ ಲಾಂಗ್ ಜಂಪ್ ಇದ್ದಿರ್ತೈತಿ. ಮತ್ತು ಎಸ್ ಟಿದವ್ರು ಇದ್ರೆ ಅಂದ್ರೆ 9 ಫೀಟ್ ಏನೈತಿ ಲಾಂಗ್ ಜಂಪ್ ಇದ್ದಿರ್ತೈತಿ. ಇದು ಮೇಲ್. ಸೊ ಅದೇ ರೀತಿಯಾಗಿ ಫಿಮೇಲ್ದವ್ರು ನೋಡ್ರಿ ಇಲ್ಲಿ ಜನರಲ್ ಮತ್ತು ಒ ಬಿ ಸಿದವ್ರಿಗೆ 9 ಫೀಟ್ ಏನೈತಿ ಲಾಂಗ್ ಜಂಪ್ ಇದ್ದಿರ್ತೈತಿ. ಎಸ್ ಟಿ ವರ್ಗದ ಅಭ್ಯರ್ಥಿಗಳು ಹೇಳಿದ್ರಿ ಅಂದ್ರೆ 7 ಫೀಟ್ ಏನೈತಿ ಲಾಂಗ್ ಜಂಪ್ ಇದ್ದಿರ್ತೈತಿ. ಇದು ಲೆವೆಲ್ 2 ಟೆಸ್ಟ್. ಮತ್ತು ಸೊ ಅದೇ ರೀತಿಯಾಗಿ ಲೆವೆಲ್ 3 ನೋಡ್ರಿ ಲೆವೆಲ್ 3 ಇದಕ್ಕೆ ಏನೈತಿ ಒಂದೇದೇನೈತಿ ಮೇಲ್ ಕ್ಯಾಂಡಿಡೇಟ್ಸ್ ಕ್ಯಾರಿಂಗ್ 30 kg ವೇಟ್ ಆ್ಯಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಕ್ಯಾರಿಂಗ್ 20 kg ವೇಟ್ ಮಸ್ಟ್ ಕಂಪ್ಲೀಟ್ ಡಿಸ್ಟೆನ್ಸ್ 500 ಮೀಟರ್. ಏನಂದ್ರೆ ಇಲ್ಲಿ ಏನಂತಾರೆ ನೀವು ವೇಟ್ ಹೊತ್ಕೊಂಡು ಓಡಬೇಕು. ನಿಮ್ಗೆ ಸಿಂಪಲ್ ಆಗಿ ಹೇಳೋದಂದ್ರೆ kg ತೊಗೊಂಡು ಓಡೋದಿದ್ದಿರ್ತೈತಿ. ಇಲ್ಲಿ ನೋಡ್ರಿ ಪುರುಷರದಂತಿ 30 kg ತೊಗೊಂಡು ಏನೈತಿ ನೀವು ಓಡೋದಿದ್ದಿರ್ತೈತಿ 500 ಮೀಟರ್. ಸೊ ಅದೇ ರೀತಿಯಾಗಿ ಮಹಿಳೆಯರದೇನೈತಿ 20 kg ಹೊತ್ಕೊಂಡು ಏನೈತಿ 500 ಮೀಟರ್ ಏನೈತಿ ಓಡೋದಿದ್ದಿರ್ತೈತಿ. ಈ ರೀತಿಯಾಗಿ ಫಿಸಿಕಲ್ ಆಯ್ತು ನೋಡ್ರಿ. ಜಸ್ಟ್ ಏನಂದ್ರೆ ಇದೇನಾದ್ರು ಫಿಸಿಕಲ್ ಪಾಸ್ ಮಾಡಿರಿ ಅಂದ್ರೆ ಡೈರೆಕ್ಟ್ ಸೆಲೆಕ್ಟನ ಇಷ್ಟ ಇದ್ದಿರ್ತೈತಿ. ಅದ್ರೊಳಗೆ ನಿಮಗೆ ಈ PDF ಬೇಕಂದ್ರೆ ಹೇಳ್ರಿ, ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತನೋ ಸ್ನೇಹಿತರೆ. ನೋಡ್ರಿ ಜಸ್ಟ್ ಐತಿ ಫಿಸಿಕಲ್ ಪಾಸ್ ಆಗಬೇಕು. ಜಸ್ಟ್ ಏನೈತಿ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಜಸ್ಟ್ 10th ಪಾಸ್ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು 3 ಸ್ಟೇಜ್ ಏನೈತಿ ಫಿಸಿಕಲ್ ಇದ್ದಿರ್ತೈತಿ. 3 ಸ್ಟೇಜ್ ಏನಾರ ಕ್ವಾಲಿಫೈ ಆದ್ರೆ ಅಂದರೆ ಡೈರೆಕ್ಟ್ ಸೆಲೆಕ್ಟ್ ಇದ್ದಿರ್ತೈತಿ. ಮತ್ತು ಉದ್ಯೋಗ ಸ್ಥಳ ಕೇಳೋದಾದರೆ ಉದ್ಯೋಗ ಸ್ಥಳ ಎಲ್ಲಿ ಅಂದರೆ ನಿಮಗೆ ಅಂಡಮಾನ್ ಮತ್ತು ನಿಕೋಬಾರ್ದಾಗ ಏನೈತಿ ವರ್ಕಿಂಗ್ ಪ್ಲೇಸ್ ಇದ್ದಿರ್ತೈತಿ. ಅಂಡಮಾನ್ ಮತ್ತು ನಿಕೋಬಾರ್ದಾಗ ಇಲ್ಲಿ ನೋಡ್ರಿ ಒಂದೇದೇನಂದ್ರೆ 18,000 ರಿಂದ 56,900 ಮಂತ್ಲಿ ಸ್ಯಾಲ್ರಿ. ಮತ್ತು ಏನಂದ್ರೆ ಆಲ್ ಓವರ್ ಇಂಡಿಯಾ ಜಾಬ್ಸ್ ಇದ್ದಿರ್ತೈತಿ. ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಕೆಲವೊಂದು ವಿದ್ಯಾರ್ಥಿ ಇಲ್ಲೇ ನಮ್ಮ ಕರ್ನಾಟಕದಾಗ ಏನೈತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಏನೈತಿ ನೋಟಿಫಿಕೇಶನ್ ಅಂತಂದ್ರೆ ಇಲ್ಲೇ ಅರ್ಜಿ ಸಲ್ಲಿಸುವಂಥ ಕುಂದ್ರುವಂಥ ವಿದ್ಯಾರ್ಥಿ ಏನೈತಿ ಇದಕ್ಕೂ ಅರ್ಜಿಯನ್ನು ಸಲ್ಲಿಸ್ರಿ. ಯಾಕಂದ್ರೆ ವರ್ಕಿಂಗ್ ಪ್ಲೇಸ್ ದೂರ ಐತಿ ಅಂತ ಹೇಳಿ ಕೆಲವೊಂದು ವಿದ್ಯಾರ್ಥಿ ಏನೈತಿ ಅರ್ಜಿಯನ್ನು ಸಲ್ಲಿಸಂಗಿಲ್ಲ. ಏನೈತಿ ನಮ್ಮ ಕರ್ನಾಟಕದಂಗೆ ಅರ್ಜಿಯನ್ನು ಸಲ್ಲಿಸೋನು ಹಿಂಗೈತೆ ಕುಂದಿರ್ತಿರ್ತೀರಿ. ಇದು ಕೂಡ ಜಾಬ್ಸ್ ಚಲೋ ಐತಿ. ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ರಿ. ನಿಮ್ಗೆ ಸಿಂಪಲ್ ಆಗಿ ಹೇಳ್ಬಿಡ್ತು ನೋಡ್ರಿ. ಏನೇನಂದ್ರೆ ಇಲ್ಲಿ ಭಾರತೀಯ ಪ್ರಜೆ ಆಗಿರಬೇಕು. ಒಳ್ಳೆಯದು ಭಾರತೀಯ ಪ್ರಜೆ ಅಂದ್ರೆ ಆಲ್ ಓವರ್ ಇಂಡಿಯಾ ಜಾಬ್ಸ್ ಇದ್ದಿರ್ತೈತಿ. ಮತ್ತು 10ನೇ ತರಗತಿ ಪಾಸಾಗಿ 18 ರಿಂದ 33 ವರ್ಷ ವಯಸ್ಸಾಗಿತ್ತಂದ್ರೆ ಜಸ್ಟ್ 10th ಪಾಸಾಗಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸೋದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಮತ್ತು ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ತಾರೆ ಅಂದ್ರೆ ಅಲ್ಲಿ ಸ್ಥಳೀಯರು ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ಥಳೀಯರು ಕೂಡ ಅರ್ಜಿಯನ್ನು ಸಲ್ಲಿಸ್ತಾರೆ. ಸ್ಥಳೀಯರು ಇರ್ದಿದ್ರೂ ಅರ್ಜಿಯನ್ನು ಸಲ್ಲಿಸ್ಬೋದು. ಅಲ್ಲಿ ವರ್ಗದ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ನಮ್ಮ ಕಡೆ ಅದಾರ ನೋಡ್ರಿ ಲೋಕಲ್ ಸೈಡ್ ಇಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಪೈಪೋಟಿಯನ್ನು ಮಾಡ್ಬೋದು. ಯಾಕಂದರೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. 10th ಮೇಲೆ ಸೆಲೆಕ್ಷನ್ ಇದ್ದಿರ್ತದೆ. ಜಸ್ಟ್ ಫಿಸಿಕಲ್ ಪಾಸ್ ಆದರೆ ಡೈರೆಕ್ಟ್ ಸೆಲೆಕ್ಷನ್ ಇದ್ದಿರ್ತದೆ. ಇದಾಯ್ತು. ಸೊ ಇದ್ರ ಜೊತೆಗೆ ಟೆಕ್ನಿಕಲ್ ಟ್ರೇಡ್ಸ್ ಏನೈತಿ ನೋಟಿಫಿಕೇಶನ್ ಆಗಿರ್ತೈತಿ. ಅಲ್ಲಿದೆ ಏನೈತಿ ಟೆಕ್ನಿಕಲ್ ಟ್ರೇಡ್ಸ್ ಅದು ನಿಮ್ಗೆ ವಿಡಿಯೋ ಬೇಕಂದ್ರೆ ಹೇಳ್ರಿ, ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ. ಆ ಟೆಕ್ನಿಕಲ್ ಟ್ರೇಡ್ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ. ಮತ್ತು ಇನ್ನೊಂದು ಏನಪ್ಪ ಅಂತ ಚಾನಲ್ ಫಸ್ಟ್ ಮಾಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತು ನೀವು ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನ್ ಆಣಿದ್ದಿರ್ತೈತಿ, ಕಮೆಂಟ್ ಮಾಡ್ಬೋದು. ಪ್ರತಿಯೊಂದು ವಿದ್ಯಾರ್ಥಿಗಳು ಏನೈತಿ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.